ರಾಮದುರ್ಗ ಪಟ್ಟಣದಲ್ಲಿ ಮೊದಲ ಬಾರಿಗೆ ಯಾದವಾಡ ಟ್ರೋಫಿ ಓಪನ್ ಕ್ರಿಕೆಟ್ ಟೂರ್ನಮೆಂಟ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಕುದರಿ ಬೈಲ್ನಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ಪ್ರೇಮಿಗಳಿಗೆ ಯಾದವಾಡ ಟ್ರೋಫಿ ಓಪನ್ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಉದ್ಘಾಟನೆ ಮಾಡಿದ ತಾಹಿರ್ ಯಾದವಾಡ್. ಕ್ರಿಕೆಟ್ ಪ್ರೇಮಿಗಳ ಸಂಭ್ರಮಕ್ಕೆ ಸಾಕ್ಷಿಯಾಗಿ ರಾಮದುರ್ಗ ಪಟ್ಟಣದಲ್ಲಿ ಮೊದಲ ಬಾರಿಗೆ ಯಾದವಾಡ ಟ್ರೋಫಿ ಓಪನ್ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಭರ್ಜರಿಯಾಗಿ ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಕ್ರೀಡಾಭಿಮಾನಿಗಳು, ಯುವಕರು ಮತ್ತು ಗಣ್ಯರು ಭಾಗವಹಿಸಿ ಆಟಗಾರರಿಗೆ ಶುಭ ಹಾರೈಸಿದರು. ಯುವ ಪ್ರತಿಭೆಗಳಿಗೆ ಉತ್ತಮ ವೇದಿಕೆ ಕಲ್ಪಿಸುವ ಉದ್ದೇಶದಿಂದ ಆಯೋಜಿಸಿರುವ ಈ ಟೂರ್ನಮೆಂಟ್ನಲ್ಲಿ ಹಲವು ತಂಡಗಳು ಭಾಗವಹಿಸುತ್ತಿದ್ದು ರೋಚಕ ಪಂದ್ಯಗಳ ನಿರೀಕ್ಷೆ ಮೂಡಿದೆ. ಕ್ರೀಡೆಯ ಮೂಲಕ ಸ್ನೇಹ, ಸಹಕಾರ ಮತ್ತು ಏಕತೆಯ ಸಂದೇಶ ಸಾರುತ್ತಿರುವ ಯಾದವಾಡ ಟ್ರೋಫಿ ಯಶಸ್ವಿಯಾಗಿ ನಡೆಯಲಿ ಎಂಬುದು ಎಲ್ಲರ ಆಶಯವಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಯಾದವಾಡ್ ಕುಟುಂಬದ ಹಿರಿಯ ಸದಸ್ಯ ತಾಹಿರ್ ಯಾದವಾಡ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಾವೀದ್ ಯಾದವಾಡ್, ರವಿ ನಂದ್ಯಪ್ನವರ್, ಮೈನುದ್ದೀನ್ ಕಿತ್ತೂರ್, ಮಜಫರ್ ಯಾದವಾಡ್, ಎಂಕೆ ಯಾದವಾಡ್ ಇನ್ನಿತರರು ಉಪಸ್ಥಿತರಿದ್ದರು. ಅದಕ್ಕೆ ಸಲುವಾಗಿ ಫೀಲಿಂಗ್ ಮೊದಲಿಂದ ಕನೆಕ್ಟ್ ಇದೆ ಇಲ್ಲಿ ಊರಿನಲ್ಲಿ. ಅದ್ರ ಸಲುವಾಗಿ ನಮ್ಮ ಯಾದವಾಡ್ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಇಲ್ಲೇ ಇದೆ. ಅದಕ್ಕೆ ಸಲ ಎಲ್ಲರೂ ಕೂಡ ಒಂದು ಇದ್ರಾಗಲ್ಲಿ ಕೂಡ್ತೀವಿ, ಎಲ್ಲರೂ ಕೂಡ ಒಂದು ಮಾಡೋಣ ಅಂತ ಹೇಳಿ ಒಂದು ಫಂಕ್ಷನ್ ಮಾಡಿದ್ವಿ. ಇಲ್ಲಿ ಕ್ರಿಕೆಟ್ ಪ್ರೇಮಿನೂ ಭಾಳ ಇದ್ದಾರೆ ನಮ್ಮ ಫ್ಯಾಮಿಲಿನಲ್ಲಿ, ಯಾದವಾಡ್ ಫ್ಯಾಮಿಲಿನಲ್ಲಿ. ಅದಕ್ಕೆ ಸಲುವಾಗಿ ಇಲ್ಲೇ ಮಾಡಿದ್ವಿ. ಈಗ ಸರ್, ಈಗ ಟೂರ್ನಮೆಂಟ್ ಇದು ಮಾಡತ್ತಾರೆ. ಈಗ ಅದಕ್ಕಿಂತ ಮುಂಚೆಗೂ ಟೂರ್ನಮೆಂಟ್ ಆಗ್ಯಾವ ರೀ. ಅದ್ರ ಬಗ್ಗೆ ಏನಾರ ನಿಮಗೆ ಐಡಿಯಾ ಐತೇನ್ರಿ? ಆಡ್ಸಿದ್ದು ಇಲ್ಲ, ಒಂದು ಕ್ರೀಡೆ ಇದೆ, ಒಂದು ಮನೋರಂಜನೆ ಕ್ರೀಡೆ ಇದೆ. ಎಲ್ಲರೂ ಕೂಡ ಹಮ್ಮಿಕೊಂಡು ಎಲ್ಲರೂ ಈಗ ಬ್ಯುಸಿ ಇರ್ತಾರೆ. ಇಂಥ ಕ್ರೀಡೆಗಳಿರೋದು ಎಲ್ಲರೂ ಕ್ರಿಕೆಟ್ ಪ್ರೇಮಿಗಳು ಇದ್ದಾರೆ. ಎಲ್ಲರೂ ಬಂದು ಚಲೋ ತನಕ ಮಾಡಿದ್ರು ಸ್ವಲ್ಪ ಎಂಜಾಯ್ಮೆಂಟ್ ಅದು ಮಾಡೋಕ್ಕಿದು ಅವಕಾಶ ಇರುತ್ತೆ. ಮತ್ತು ಕ್ರಿಕೆಟ್ ಪ್ರೇಮಿಗಳಿಗೆ ಪ್ರೋತ್ಸಾಹ ನೀಡೋ ಸಲುವಾಗಿ ಮಾಡ್ತೀವಿ. ಮುಂದೆ ಟೂರ್ನಮೆಂಟ್ ನೋಡುವಂಥ ಏನಾರ ಪ್ರೋತ್ಸಾಹ ಏನು ಹೆಚ್ಚಿನ ಅವಶ್ಯಕತೆ ಏನಾರ ಮಾಡ್ಬೇಕನ್ನೋದು ಆಸೆ ರೀ. ಪ್ರಯತ್ನ ಮಾಡುತ್ತೀವಿ. ನೆಕ್ಸ್ಟ್ ಸಲ ಸೀಸನ್ ಸೆಕೆಂಡ್ನಲ್ಲಿ ಎಷ್ಟಾಗುತ್ತೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ.